ಹಲೋ ಸ್ನೇಹಿತರೆ, ಇವತ್ತು ಆಲೂಗಡ್ಡೆಯಿಂದ ತುಂಬಾ ಸುಲಭವಾಗಿ ಮತ್ತೆ ಬೇಗನೆ ತಯಾರಿಯಾಗುವ ಟೇಸ್ಟಿ ಆಲೂ ಚೂಡಾ ರೆಸಿಪಿ ಮಾಡ್ತಾ ಇದ್ದೀನಿ. ಈ ಸ್ನಾಕ್ಸ್ ದೊಡ್ಡವರಿಗೂ ಮಕ್ಕಳಿಗೂ ತುಂಬಾನೇ ಇಷ್ಟ ಆಗುತ್ತೆ ಮತ್ತೆ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಕಡಿಮೆ ಸಮಯದಲ್ಲಿ ರುಚಿಕರವಾದ ಸ್ನಾಕ್ಸ್ ತಯಾರಾಗುತ್ತೆ. ಇದು ಹೇಗೆ ಮಾಡೋದಂತ ನಾವು ನೋಡೋಣ ಬನ್ನಿ. ಇಲ್ಲಿ ನಾನು 4 ಆಲೂಗಡ್ಡೆ ತಗೊಂಡಿದ್ದೀನಿ. ಇದ್ರ ಮೇಲ್ಗಡೆ ಇರೋ ಸಿಪ್ಪೆನ ತೆಗೆದು ಬಿಡಬೇಕು. ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಇದನ್ನ ಚಿಕ್ಕದಾಗಿ ಚಿಪ್ಸ್ ಮಾಡ್ತೀವಲ್ಲ ಆ ರೀತಿ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೋಬೇಕು. ತುಂಬಾನೇ ತೆಳುವಾಗಿರ್ಬೇಕಿದು, ದಪ್ಪ ಆಗಿರ್ಬಾರ್ದು. ಇವಾಗ ಇವುಗಳನ್ನ ಜೋಡಿಸ್ಕೊಂಡು ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಇದಾದ್ಮೇಲೆ ಇದನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದ್ಬಿಡ್ಬೇಕು. 3 ರಿಂದ 4 ಸಾರಿ ಆದ್ರೂ ತೊಳಿಬೇಕು ಇದನ್ನ ತಣ್ಣೀರಲ್ಲಿ. ಇದಾದ್ಮೇಲೆ ಇದಕ್ಕೆ ಬಿಸಿಯಾಗಿರುವ ನೀರ್ ಹಾಕಿ 5 ಇಲ್ಲ 10 ನಿಮಿಷದವರೆಗೂ ಹೀಗೆ ಬಿಡ್ಬೇಕು. 10 ನಿಮಿಷ ಆದ್ಮೇಲೆ ಇದ್ರಲ್ಲಿರೋ ನೀರನ್ನ ತೆಗಿಬೇಕು. ಒಂದು ಸ್ವಚ್ಛವಾದ ಬಟ್ಟೆನ ತಗೊಂಡು ಇದ್ರ ಮೇಲ್ಗಡೆ ಹಾಕಿ ಇದನ್ನ ಚೆನ್ನಾಗಿ ನೀರು ಹೋಗೋ ತರ ಈ ತರ ಒರೆಸ್ಬಿಡ್ಬೇಕು. ಒಂದ್ ಸ್ವಲ್ಪನೂ ಇದ್ರಲ್ಲಿ ನೀರು ಉಳಿಬಾರ್ದು. ಪೂರ್ತಿಯಾಗಿ ನೀರ್ನ ತೆಗೆದು ಬಿಡ್ಬೇಕು. ಪೂರ್ತಿ ಇದು ಡ್ರೈ ಆಗ್ಬೇಕು. ಅಂದ್ರೆ ಒಂದ್ ಹನಿ ಕೂಡ ನೀರು ಇದ್ರಲ್ಲಿ ಇರಬಾರ್ದು. ಇವಾಗ ಇದಕ್ಕೆ 1 ಸ್ಪೂನ್ ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇವಾಗ ಒಂದು ಪ್ಯಾನ್ ಅಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಕಟ್ ಮಾಡಿರುವಂತಹ ಆಲೂಗಡ್ಡೆನ ಇದ್ರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ನೇಹಿತರೆ, ಇದು ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಮತ್ತೆ ಸಾಯಂಕಾಲ ಈವ್ನಿಂಗ್ ಟೈಮ್ ಅಲ್ಲಿ ಈ ರೀತಿಯಾಗಿ ಸ್ನಾಕ್ಸ್ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಈ ತರ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಬಂದಿದೆ. ಈಗ ಶೇಂಗಾ ಬೀಜನ ಫ್ರೈ ಮಾಡಬೇಕು. ಶೇಂಗಾ ಬೀಜ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು. ಇದಾದ್ಮೇಲೆ ಕರಿಬೇವನ್ನ ಫ್ರೈ ಮಾಡ್ಕೊಳ್ಳೋಣ. ಪುಟಾಣಿಯನ್ನ ಫ್ರೈ ಮಾಡ್ಕೋಬೇಕು. ಪುಟಾಣಿ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು, ಕಪ್ಪಗಾಗ್ಬಿಡುತ್ತೆ, ತಿನ್ನಕ್ಕೆ ಟೇಸ್ಟಿ ಬರೋದಿಲ್ಲ. ಇವಾಗ ಆಲೂಗಡ್ಡೆ ಚೂಡ ರೆಡಿಯಾಗಿದೆ. ಸ್ನೇಹಿತರೆ, ಇದನ್ನ ನೀವು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಇದ್ರ ಮೇಲ್ಗಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದ್ರೆ ಉಪ್ಪು ಒಂದೇ ಕಡೆ ಕೂತ್ ಬಿಡುತ್ತೆ. ನಾವು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಎಲ್ಲಾ ಕಡೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಏನಂದ್ರೆ ಮಕ್ಕಳೆಲ್ಲ ಜಾಸ್ತಿ ಅಂಗಡಿಯಿಂದ ತಗೊಂಡ್ ಬರ್ತಾರೆ ಆಲೂಗಡ್ಡೆ ಸ್ನಾಕ್ಸ್ ಬೇಕು ಅಂತ. ಈ ರೀತಿ ನಾವು ಮನೆಯಲ್ಲೇ ಮಾಡಿ ಕೊಡೋದ್ರಿಂದ ಮಕ್ಕಳಿಗೂ ತುಂಬಾನೇ ಇಷ್ಟ ಆಗುತ್ತೆ. ನೀವು ಜಾಸ್ತಿ ಮಕ್ಕಳಿಗೆ ಏನಾದ್ರೂ ಕೊಡ್ಬೇಕಂದ್ರೆ ಮನೆಯಲ್ಲೇ ರೆಡಿ ಮಾಡಿ ಕೊಡಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ನೀವು ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ ನಿಮ್ಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತ. ಹಾಗೆ ನಮ್ಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.